ಇರುವಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನನ್ನ ಸೂರಜ್ ರೇವಣ್ಣ ಭೇಟಿಯಾಗಿದ್ದಾರೆ. ಜೈಲಿಂದ ಬಿಡುಗಡೆ ಆದ ಬಳಿಕ ಪ್ರಜ್ವಲ್ ರೇವಣ್ಣ ನೋಡೋದಕ್ಕೆ ಸೂರಜ್ ರೇವಣ್ಣ ಬಂದಿದ್ದಾರೆ. ವಿಶೇಷ ಭದ್ರತಾ ಕೊಠಡಿಯಲ್ಲಿರುವಂತಹ ಪ್ರಜ್ವಲ್ನ ಸುಮಾರು 1 ಗಂಟೆಗಳ ಕಾಲ ಮಾತನಾಡಿಸಿ ಸೂರಜ್ ರೇವಣ್ಣ ವಾಪಸ್ಸಾಗಿದ್ದಾರೆ. ಶಿರೂರು ಗುಡ್ಡ ಕುಸಿತ ಸ್ಥಳಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಭೇಟಿ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಶಿರೂರಿಗೆ ತೆರಳಿ ಘಟನೆಯಲ್ಲಿ ನಾಪತ್ತೆಯಾದ ಜಗನ್ನಾಥ್ ನಾಯಕ್ ಮನೆಗೆ ಸಚಿವರು ಭೇಟಿಯನ್ನು ನೀಡಿದ್ದಾರೆ. ಇನ್ನು ಈ ವೇಳೆ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಆರ್ಥಿಕ ಸಹಾಯವನ್ನು ಕೂಡ ಮಾಡಿದ್ದಾರೆ. ಸಚಿವರಿಗೆ ಶಿರಸಿ ಶಾಸಕ ಭೀಮಣ್ಣ ನಾಯಕ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಯಿ ಗಾಂವ್ಕರ್ ಸಾಥ್ ನೀಡಿದರು. ಸಾರಿ ಸರ್, ಚೆನ್ನಾಗಿ ನೋಡ್ಕೊಳ್ಳಿ, ಧೈರ್ಯವಾಗಿರ್ರಿ. ಅವರು ಏನು ಎಲ್ಲ ಗೊತ್ತಾಯ್ತು, ನಿಮ್ಮಿಬ್ರಿಗೂ ಏನು ಕೆಲಸ ಎಲ್ಲಿ ನೋಡ್ಬೇಕು, ಯಾರಿಗಾರು ಹೇಳಿಸಿ ಏನಾದ್ರು ಮಾಡೋಣ. ಅಮ್ಮನ ಜೊತೆಗೇನೆ ಇರ್ಬೇಕು, ಗೊತ್ತಾಯ್ತಲ್ಲ, ಜೊತೆಗಿದ್ದು ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಸ್ವಲ್ಪ ಧೈರ್ಯವಾಗಿರಮ್ಮ. ಬೇರೆ ವಿಚಾರ ಎಲ್ಲ ಪುರುಷೋತ್ತಮ್ ಅವರು, ನಮ್ಮ ಅಧ್ಯಕ್ಷರು, ಭೀಮಣ್ಣವರು, ಇಲ್ಲಿ ಎಲ್ಲ ಮುಖಂಡರೆಲ್ಲ ನಿಮಗೆ ಯಾವಾಗಲೂ ಸಹಾಯ ಮಾಡ್ತಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಬಳಿ ಗುಡ್ಡ ಕುಸಿತ ನಡೆದಿತ್ತು. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಗುತ್ತಿಗೆ ಪಡೆದ ಐಆರ್ಬಿ ಕಂಪನಿ ವಿರುದ್ಧ ಪ್ರಣವಾನಂದ ಸ್ವಾಮೀಜಿ ಖಾಸಗಿ ದೂರನ್ನು ದಾಖಲಿಸಿದ್ದಾರೆ. ಖಾಸಗಿ ದೂರಿನ ಮೇಲೆ ನ್ಯಾಯಾಲಯ ವಿಚಾರಣೆ ನಡೆಸುವುದಕ್ಕೆ ಆದೇಶ ಹೊರಡಿಸಿದೆ. ಐಆರ್ಬಿ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರು ಸೇರಿ 8 ಜನರ ವಿರುದ್ಧ ಪ್ರಕರಣ ದಾಖಲಿಸುವುದಕ್ಕೆ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. ವಯನಾಡು ಘಟನೆಗೆ ಕೇರಳ ಸರ್ಕಾರವೇ ಕಾರಣ ಅಂತ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬೇಸರ ವ್ಯಕ್ತಪಡಿಸಿದ್ದಾರೆ. 8 ದಿನದ ಹಿಂದೆ ಘಟನೆಗೂ ಮುನ್ನ ಕೇಂದ್ರ ಗೃಹ ಸಚಿವರು ರಾಜ್ಯಸಭೆಯಲ್ಲಿ ಹೇಳಿಕೆ ಕೊಟ್ಟಿದ್ರು. 2 ಸಲ ಅಲ್ಲ 3 ಸಲ ಅಂತ ಪತ್ರ ಬರೆದಿದ್ರು, ಫೋನ್ ಕೂಡ ಮಾಡಿದ್ದಾರೆ. ಕೇರಳ ಸರ್ಕಾರಕ್ಕೆ ಮಾಹಿತಿ ನೀಡಿ ಜನರ ಸ್ಥಳಾಂತರ ಮಾಡುವಂತೆ ಹೇಳಿದ್ರು. ಆದರೆ ಕೇಂದ್ರದ ಮಾತುಗಳನ್ನ ಕೇರಳ ಸರ್ಕಾರ ಕೇಳಿಲ್ಲ. ಹೀಗಾಗಿ ವಯನಾಡು ಘಟನೆಗೆ ಅಲ್ಲಿನ ರಾಜ್ಯ ಸರ್ಕಾರವೇ ನೇರ ಹೊಣೆ. ಅದರಿಂದ ಕೇರಳ ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಕಿಡಿಕಾರಿದ್ರು. ಬಹಳ ನೋವಾಗಿದೆ. ಅಲ್ಲಿಯಷ್ಟೇ ಮಾನ್ಯ ನಮ್ಮ ಗೃಹ ಸಚಿವರು, ಕೇಂದ್ರ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯಸಭೆಯಲ್ಲಿ. 8 ದಿವಸ 10 ದಿವಸದಿಂದ ಈ ಘಟನೆ ಆಗುವಾಗ ಮುಂಚೆ 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಪತ್ರ ಬರೆದಿದ್ದಾರೆ, ಫೋನ್ ಮಾಡಿದ್ದಾರೆ. ಈ ರೀತಿಯಲ್ಲಿ ಅಲ್ಲಿ ಅವಘಡ ಸಂಭವಿಸ್ಬೋದು, ಅಲ್ಲಿರ್ತಕ್ಕಂಥ ಜನರಿಗೆ ನೀವು ಮಾಹಿತಿ ಕೊಡಿ, ಅವರನ್ನು ಸ್ಥಳಾಂತರಿಸಿ. ಯಾವುದೂ ಮಾಡಲಿಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ದಾಗ UDF ಮಾಡಲಿಲ್ಲ, LDF ಮಾಡಲಿಲ್ಲ. ಏನು ಪ್ರಾಕೃತಿಕವಾಗಿ ಎಲ್ಲೆಲ್ಲಿ ಅಭಿವೃದ್ಧಿ ಮಾಡಬಾರ್ದು ಅಲ್ಲೆಲ್ಲ ಅಭಿವೃದ್ಧಿಯನ್ನು ಮಾಡಿ ಇವತ್ತು ಈ ಅವಘಡಕ್ಕೆ ಕಾರಣರಾಗಿರೋದು ಅಲ್ಲಿನ 2 ರಾಜ್ಯ ಸರ್ಕಾರಗಳು ಅಂತ ನಾನು ಆಪಾದಿಸ್ತೇನೆ. ಇವತ್ತಿಷ್ಟು ಜನರು ಸಾವಾಗಿದ್ರೆ ಇದಕ್ಕೆ ನೇರವಾಗಿ ಹೊಣೆ ತಗೊಂಡು ಅಲ್ಲಿನ ಮುಖ್ಯಮಂತ್ರಿ, ಅಲ್ಲಿನ ಸರ್ಕಾರ ಇವತ್ತು ನಿಜವಾಗಿಯೂ ಕೂಡ ರಾಜೀನಾಮೆ ಕೊಡಬೇಕು. ಕೇಂದ್ರದಿಂದ ವಿಕೋಪ ಪರಿಹಾರವೆಂದು 6,500 ನೀಡ್ತಾರೆ, ಆದರೆ ಇದು 50,000 ಆಗಬೇಕು ಅಂತ ಅಂಕೋಲಾದಲ್ಲಿ ಸಚಿವ ಮಧು ಬಂಗಾರಪ್ಪ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬರಗಾಲದಲ್ಲಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಕ್ಕೆ ಪರಿಹಾರ ಹಣ ಬಂತು, ಇನ್ನು ಕೇಂದ್ರ ಸರ್ಕಾರ ಟ್ಯಾಕ್ಸ್ ಪಡೆದುಕೊಳ್ತಾರೆ, ಯಾಕೆ ಪರಿಹಾರ ನೀಡಲ್ಲ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಭ್ರಷ್ಟಾಚಾರ ಮಾಡಿದವರು ಭ್ರಷ್ಟಾಚಾರ ವಿರುದ್ಧ ಮಾಡ್ತಾ ಇರೋ ಪಾದಯಾತ್ರೆಗೆ ಬೆಂಬಲ ಇಲ್ಲ ಅಂತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ವಿಜೇಂದ್ರ ಕರೋನಾ ಸಂದರ್ಭದಲ್ಲಿ ಮಾಡಿದ ಭ್ರಷ್ಟಾಚಾರ ಹೊರಗೆ ಬರಲಿ. DK ಶಿವಕುಮಾರ್ ವಿಜೇಂದ್ರ ಅಡ್ಜಸ್ಟ್ಮೆಂಟ್ ಇದೆ ಅನ್ನೋದು 100% ನಿಜ. ಸಿದ್ದರಾಮಯ್ಯ DKಶಿಗೆ ದಮ್ಮು ತಾಕತ್ತು ಇದ್ರೆ ವಿಜೇಂದ್ರ ಭ್ರಷ್ಟಾಚಾರ ಹೊರಗೆ ತರಲಿ. ವಿಜೇಂದ್ರ ಹಾಗೂ DKಶಿ ಇಬ್ರು ಭ್ರಷ್ಟರು, ಇಬ್ರು ಸೇರಿಯೇ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮೈತ್ರಿ ಪಾದಯಾತ್ರೆಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ಪಾಳೆಯ ಮಂಡ್ಯದಲ್ಲಿ ನಾಳೆ ಜನಾಂದೋಲನ ಯಾತ್ರೆಯನ್ನು ನಡೆಸಲಿಕ್ಕಿದೆ. 5ನೇ ತಾರೀಕು ಹಾಗೂ 6ನೇ ತಾರೀಕು ಮಂಡ್ಯ ಜಿಲ್ಲೆಯಲ್ಲಿ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಆಗಸ್ಟ್ 5ರಂದು ಮದ್ದೂರು ಪಟ್ಟಣದಲ್ಲಿ ಸಮಾವೇಶ ನಡೆದರೆ
ಆಗಸ್ಟ್ 6ನೇ ತಾರೀಕು ಮಂಡ್ಯದ ಬಾಲಕಿಯರ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ಸಮಾವೇಶ ನಡೆಯಲಿಕ್ಕಿದೆ. ನಮ್ಮ ಪಕ್ಷದ ವತಿಯಿಂದ ಜನಾಂದೋಲನ ಯಾತ್ರೆಯನ್ನ ಸಮಾವೇಶವನ್ನ ಪ್ರತಿ ಕೇಂದ್ರ ಸ್ಥಾನದಲ್ಲಿ ಬಿಡದಿ, ಚನ್ನಪಟ್ಟಣ, ಮದ್ದೂರು ಮತ್ತೆ ಮಂಡ್ಯ ಇಲ್ಲಿ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾನ್ಯ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮೆಲ್ಲ ಜಿಲ್ಲಾ ನಾಯಕರು, ಎಲ್ಲ ಶಾಸಕರು, ನಮ್ಮ ನೆಚ್ಚಿನ ನಾಯಕರು, ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ 5ನೇ ತಾರೀಕು ಮದ್ದೂರಿನ ಕ್ರೀಡಾಂಗಣದಲ್ಲಿ ಜನಾಂದೋಲನ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಅದರ ಜೊತೆಯಲ್ಲಿ 6ನೇ ತಾರೀಕು ಮಂಡ್ಯದ ನಮ್ಮ ಕಲ್ಲು ಕಟ್ಟಡದ ಆವರಣದಲ್ಲಿ ಜನಾಂದೋಲನ ಸಮಾವೇಶವನ್ನ ಹಮ್ಮಿಕೊಂಡಿದ್ದೀವಿ. ನಮ್ಮ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ಗೆ ಇನ್ನೂ ಬಿಡುಗಡೆಯ ಭಾಗ್ಯ ಸಿಕ್ಕಿಲ್ಲ. ಜೈಲಿನ ಹೊರಗಿದ್ದಾಗ ಸದಾ ಸುಮಲತಾ ಬೆನ್ನಿಗೆ ನಿಂತಿದ್ದ ದಾಸನ ಸಹಾಯಕ್ಕಾಗಿ ಮಂಡ್ಯ ಮಾಜಿ ಸಂಸದೆ ಧಾವಿಸುತ್ತಾರಾ ಅನ್ನೋ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ದರ್ಶನ್ ಕಷ್ಟಕ್ಕೆ ಮರುಗಿದ ಮದರ್ ಇಂಡಿಯಾ ಜಗ್ಗುಗೆ ಜೈಲುವಾಸ ತಪ್ಪಿಸೋದಕ್ಕೆ ಸಾಯಿಬಾಬಾನ ಮೊರೆ ಹೋಗಿದ್ದಾರೆ. ನಿಯಂತ್ರಣ ತಪ್ಪಿ ಬೈಕ್ ಸವಾರ ಉಕ್ಕಿ ಹರಿಯುವ ಮಾರ್ಕಂಡೇಯ ನದಿಗೆ ಬಿದ್ದಿರುವ ಘಟನೆ ಬೆಳಗಾವಿ ತಾಲೂಕಿನ ಕಂಗ್ರಾಳಿ ಬಳಿ ನಡೆದಿದೆ. ಬೈಕ್ನಲ್ಲಿ ಹೋಗ್ತಾ ಇದ್ದ ಸಹೋದರರ ಪೈಕಿ ಓರ್ವನ ರಕ್ಷಣೆಯನ್ನ ಮಾಡಲಾಗಿದೆ. ಆದರೆ ಮತ್ತೋರ್ವ ನಾಪತ್ತೆಯಾಗಿದ್ದಾನೆ. ಶ್ರಾವಣ ಹಿನ್ನೆಲೆ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಬೆಳಗಾವಿಗೆ ಬರ್ತಾ ಇದ್ದಾಗ ಅವಘಡ ಸಂಭವಿಸಿದೆ. ಇನ್ನು ಸ್ಥಳಕ್ಕೆ ಬೆಳಗಾವಿ ನಗರದ ಡಿಸಿಪಿ ಪಿವಿ ಸ್ನೇಹ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಬಳಿಕ ನಾಪತ್ತೆಯಾದವನ ಶೋಧ ಕಾರ್ಯಾಚರಣೆಗೆ ಆಗಮಿಸಿದ ಎಸ್ಡಿಆರ್ಎಫ್ ತಂಡದ ಆಗಮಿಸಿ ಶೋಧವನ್ನು ನಡೆಸ್ತಾ ಇದೆ. ಆನೇಕಲ್ಲಲ್ಲಿ ಮತ್ತೆ ಪೊಲೀಸ್ ಗನ್ ಸದ್ದು ಮೊಳಗಿದೆ. ರಾಗಿಹಳ್ಳಿ ಅರಣ್ಯ ಪ್ರದೇಶದ ಬಳಿ ಪೊಲೀಸರು ಮೇಲೆರಗಿದ್ದ ಹಂತಕನ ಕಾಲಿಗೆ ಗುಂಡೇಟು ಹೊಡೆಯಲಾಗಿದೆ. ಬಂಧನಕ್ಕೆ ತೆರಳಿದಾಗ ಪೊಲೀಸರ ಸೂಚನೆಗೂ ಲೆಕ್ಕಿಸದೆ ಮುನ್ನುಗ್ಗಿ ಬರ್ತಾ ಇದ್ದ ವೆಂಕಟರಾಜ್ ಅಲಿಯಾಸ್ ತುಕ್ಕಡೆ ಕಾಲಿಗೆ ಗುಂಡು ಹೊಡೆದು ಬಂಧಿಸಲಾಗಿದೆ. ಈ ಹುಡುಗರೆಲ್ಲನೂ ಗುಂಪು ಕಟ್ಟಿಕೊಂಡು ಗುಂಪುಗಾರಿಕೆ ಮಾಡಿಕೊಂಡು ನಾನೆಚ್ಚು ನೀನೆಚ್ಚು ಅಂತ ಒಬ್ರಿಗೊಬ್ಬರು ಹತ್ಯಾ ಪ್ರಯತ್ನಗಳನ್ನು ಮಾಡ್ತಾಯಿದ್ರು. ಏನು ವೆಂಕಟಪತಿ ಅಲಿಯಾಸ್ ತುಕ್ಕಡೆ ಈತನ ಮೇಲೆ 4 ಪೆಂಡಿಂಗ್ ವಾರೆಂಟ್ಸ್ ಇತ್ತು, 2 ಕೊಲೆ ಪ್ರಕರಣಗಳು, 4 ಹತ್ಯಾ ಪ್ರಕರಣಗಳಿತ್ತು. ಆತನನ್ನು ಗಂಭೀರವಾಗಿ ಸಮಾಜಕ್ಕೆ ಕಂಟಕನಾಗಿ ಬೆಳೀತಾ ಇದ್ದ, ಪೊಲೀಸರ ಕಣ್ಣು ತಪ್ಪಿಸಿ ಓಡಾಡ್ತಿದ್ದ. ವಾರೆಂಟ್ನಲ್ಲಿ ಸಹಿತ ದಸ್ತಗಿರಿ ಮಾಡೋದಕ್ಕೆ ಅದನ್ನು ತಂಡ ರಚನೆ ಮಾಡಿದ್ರು. ಇದನ್ನು ಹಿಡಿಯೋ ಪ್ರಯತ್ನದಲ್ಲಿದ್ದಾಗ ನಮ್ಮ PSI ಮುರಳಿ, ಮಂಜುನಾಥ್, ವಿನೋದ್, ಇರ್ಫಾನು ಈ ಸಿಬ್ಬಂದಿ ಎಲ್ಲ ಬಂದಾಗ ಆತನ ಪೊಲೀಸರು ಎಚ್ಚರಿಕೆ ನೀಡಿದರೂ ಸಹಿತ ಪೊಲೀಸರ ಮೇಲೆ ಅಸಾಲ್ಟ್ ಮಾಡೋಕ್ಕೆ ಹೋಗಿ ನಮ್ಮ ವಿನಯನ್ನು ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಜಗಣಿ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರು ಅತ್ಯಂತ ಸಾಹಸವನ್ನು ಪ್ರದರ್ಶಿಸಿ ಆತನ ಮೇಲೆ ಗುಂಡು ಹಾರಿಸಿ ಬಂಧನಕ್ಕೊಳಪಡಿಸಿದ್ದಾರೆ. ಈ ಪ್ರಯತ್ನವನ್ನು ನಮ್ಮ ಇಲಾಖೆ ಶ್ಲಾಘಿಸುತ್ತದೆ. ಹಾಗೂ ಈತನ ಬಂಧನ ಕ್ರಮ ಕೈಗೊಂಡು ಮುಂದಾಗುವ ಅನಾಹುತಗಳನ್ನು ತಡೆಗಟ್ಟುವ ಎಲ್ಲ ಸಿಬ್ಬಂದಿಗೂ ಸಹಿತ ನಾವು ಸೂಕ್ತ ಬಹುಮಾನವನ್ನು ಸಹಿತ ನೀಡಲಾಗುವುದು. ಆರೋಪಿಯ ಕಾಲಿಗೆ ಪೊಲೀಸರು ಗುಂಡೇಟು ಹೊಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾರಾಯಣ ಹೆಲ್ತ್ ಸಿಟಿ ಆಸ್ಪತ್ರೆಗೆ ಅಡಿಷನಲ್ SP ನಾಗರಾಜ್ ಭೇಟಿ ನೀಡಿ ಗಾಯಗೊಂಡ ಆರೋಪಿ ಹಾಗೂ ಪೊಲೀಸ್ ಪೇದೆಯ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಆಮೇಲೆ 31 ಡೇಸ್ ಎಲ್ಲ ಮಾಡಿ